ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಕ್ಚುಲಿ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತೇನೆ ಈ ವಿಡಿಯೋ ಮೂಲಕ. ಅಂಡ್ ತುಂಬಾ ದಿನ ಆಗಿತ್ತು ಅಂತಂದ್ರೆ 2 days ಆಗಿತ್ತು ಯಾವುದೇ ರೀತಿ ಕಂಟಿನ್ಯೂಸ್ ಆಗಿ ವಿಡಿಯೋ ಹಾಕಕ್ಕಾಗಿಲ್ಲ. ಬಟ್ ಇವತ್ತು ಹಬ್ಬ ಇರೋದ್ರ ಪ್ರಯುಕ್ತ ನಾನೊಂದು ಮೇಕಪ್ ಲುಕ್ ತೋರಿಸ್ಕೊಳ್ಳೋಣ, ನಾನ್ ಯಾವ ರೀತಿ ರೆಡಿ ಆಗಿದ್ದೆ ಆಗ್ಬೇಕು ಅನ್ಕೊಂಡಿದೀನಿ ಅನ್ನೋ ಅಂತದ್ದು. ಇವತ್ತು ಆಕ್ಚುಲಿ ಸ್ಯಾರಿ ಎಲ್ಲ ಹಾಕೊಂಡು ಸ್ವಲ್ಪ ಫೋಟೋ ಶೂಟ್ ಮಾಡಿಸ್ಕೊಳ್ಳೋಣ ಅಂತ ಇನ್ನು ಅನ್ಕೊಂಡಿದೀನಿ. ಪಾಪುಗ್ ಬೇರೆ ಹುಷಾರಿರ್ಲಿಲ್ಲ ಅಲ್ಲ, ಸುಮಾರು 4:30 ಆಗಿತ್ತು. ಸಂಜೆ ಲೈಟಿಂಗ್ಸ್ ಲೈಕ್ ದೀಪ ಎಲ್ಲ ಇಟ್ಕೊಂಡಾಗ ಫೋಟೋಸ್ ಚೆನ್ನಾಗಿ ಬರುತ್ತಲ್ವಾ, ಸೊ ಅದಕ್ಕೋಸ್ಕರ ಸ್ಯಾರಿ ಎಲ್ಲ ಹಾಕೊಂಡು ಪಾಪುಗೆ ಒಂದು ಪಂಚೆ ಶರ್ಟ್ದು ಇದೆ, ಸೊ ಆ ಒಂದು ಕ್ಲಾತ್ ಹಾಕ್ಬಿಟ್ಟು ಅವನಿಗೂ ಫೋಟೋ ಶೂಟ್ ಮಾಡ್ಸೋಣ ಅಂತ ಅನ್ಕೊಂಡಿದೀವಿ. ಇನ್ನು ಏನಾಗುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಲೋಯವರೇ ಫೋಟೋಗ್ರಾಫರ್ ಆಗಿರೋದ್ರಿಂದ ಮಾಡ್ಸೋಣ ಅಂತ ಅನ್ಕೊಂಡು, ಸೊ ಅದಕ್ಕೋಸ್ಕರ ನಾನು ಯಾವ ರೀತಿ ಮೇಕಪ್ ಮಾಡ್ಕೊಳ್ತೀನಿ ಇವತ್ತು ಅನ್ನೋ ಒಂದು ವಿಡಿಯೋನ ನಿಮ್ ಶೇರ್ ಮಾಡ್ಕೊಂಡ ತುಂಬಾ ಜನಕ್ಕೆ ಯೂಸ್ ಆಗ್ಲಿ ಅಂತ ಅನ್ಕೊಂಡು. ಸೊ ಆಲ್ರೆಡಿ ನೋಡಿ ನನ್ನ ಮೇಕಪ್ ಕಿಟ್ ಬ್ಯಾಗ್ ನ ತಗೊಂಡ್ ಬಂದಿದ್ದೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅಂಡ್ ಯಾರಾದ್ರೂ ಹೊಸದಾಗಿ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತೀನಿ. ತುಂಬಾ ಚೆನ್ನಾಗಿ ಬರಬಹುದು ಮೇಕಪ್ ಅಂತ ಅನ್ಕೊಂಡಿದ್ದೀನಿ. ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ. ನೋಡೋಣ ಹೆಂಗಾಗುತ್ತೆ ಗೊತ್ತಿಲ್ಲ. ಸೊ ಇವಾಗ ನೋಡಿ ಐಶ್ವರ್ಯ ಪ್ಯಾಲೆಟ್ ಎಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ. ಇವಾಗ ಸದ್ಯಕ್ಕೆ ನಾನು ಲ್ಯಾಶಸ್ ಲೆನ್ಸ್ ಎಲ್ಲ ಏನೋ ಯೂಸ್ ಮಾಡಕ್ ಹೋಗಲ್ಲ, ಬಿಕಾಸ್ ಸಿಂಪಲ್ ಆಗಿ ಮನೇಲೇನೆ ಫೋಟೋ ಶೂಟ್ ಮಾಡ್ಕೊಳ್ತಿರೋದ್ರಿಂದ. ಸೊ ಬನ್ನಿ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದಿಸ್ ವಿಡಿಯೋ. ಸೊ ಫಸ್ಟ್ ನಾನು ಆಲ್ರೆಡಿ ನನ್ನ ಫೇಸ್ ನ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ, ಅದೇ ಲೈಕ್ ಫೇಸ್ ವಾಶ್ ಮಾಡ್ಕೊಂಡು. ಸೊ ಇನ್ನೊಂದ್ಸಲ ವೆಟ್ ವೈಪ್ಸ್ ಇಂದ ಕ್ಲೀನ್ ಮಾಡ್ಕೊಂಡ್ಬಿಡೋಣ. ಏನಾದ್ರು ಅಕಸ್ಮಾತ್ ಡರ್ಟ್ ಇದ್ರೆ, ಅಕಸ್ಮಾತ್ ಅಲ್ಲಿ ಯಾವಾಗ ಕೈ ಟಚ್ ಮಾಡ್ಕೊಂಡಿರ್ತೀವಲ್ಲ ಫಿಂಗರ್ಸ್ ಅಲ್ಲಿ, ಸೊ ಆ ರೀತಿ ಇದೆಲ್ಲಾನು ಸಹ ಹೋಗುತ್ತೆ. ಸೊ ನಾನು ಔಟ್ಫಿಟ್ ಬಂದ್ಬಿಟ್ಟು ಸ್ಯಾರಿ ಹಾಕೊಂಡು ಅನ್ಕೊಂಡಿದ್ದೀನಿ. ಇನ್ನೂ ಸ್ಯಾರಿ ಅದು ಚೂಸ್ ಮಾಡಿಲ್ಲ. ಸೊ ಆಫ್ಟರ್ ದಟ್ ಮೇಕಪ್ ಆದ್ಮೇಲೆ ನಾನು ಸ್ಯಾರಿ ವೇರ್ ಮಾಡಿ ಮೇಕಪ್ ತೋರಿಸ್ತೀನಿ. ಸೊ ಬಿಂದಿ ತೆಗೆದು ಬಿಡೋಣ. ಸೊ ಲಾಸ್ಟ್ ಅಲ್ಲಿ ಹಾಕೊಳ್ಳೋಣ. ಫಸ್ಟ್ ಇವಾಗ ನಾನು ನನ್ನ ಫೇಸ್ ನ ನೀಟಾಗಿ ವೆಟ್ ವೈಪ್ಸ್ ಇಂದ ಕ್ಲೀನ್ ಮಾಡ್ಕೊಳ್ತೀನಿ. ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಡ್ ಬಂದಿದ್ದೆ, ಬಟ್ ಏನೇ ಫೇಸ್ ವಾಶ್ ಮಾಡಿದ್ರು ಆಫ್ಟರ್ ದಟ್ ನಾವು ನಮ್ಮ ಫೇಸ್ ನ ವೆಟ್ ವೈಪ್ಸ್ ಇಂದ ಕ್ಲೀನ್ ಮಾಡ್ಕೊಬೇಕು. ಅಂಡ್ ನೆಕ್ ಆಲ್ಸೋ ಯೂಸ್ ಮರಿಬಾರ್ದು. ಸೊ ನೋಡಿ ಇವಾಗ ವೆಟ್ ವೈಪ್ಸ್ ಇಂದ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಅದು ಸ್ವಲ್ಪ ಬಿಟ್ಟಿರುತ್ತಲ್ವಾ, ಸೊ ಹಂಗೆ ಡ್ರೈ ಆಗ್ಲಿ. ಅಂಡ್ ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ಮಾಯಿಶ್ಚರೈಸರ್, ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಆಕ್ಚುಲಿ ಟೋನರ್ ನ ಯೂಸ್ ಮಾಡೋರು ಮಾಡ್ಬೋದು. ನಾನಿವತ್ತು ಟೋನರ್ ಎಲ್ಲ ಯೂಸ್ ಮಾಡ್ತಿಲ್ಲ, ಡೈರೆಕ್ಟ್ ಸ್ಕಿಪ್ ಮಾಡ್ಬಿಟ್ಟು ಸೊ ಇಷ್ಟೇ ಎಷ್ಟು ಮಾಯಿಶ್ಚರೈಸರ್ ತಗೊಂಡು ನೀಟಾಗಿ ಡಾಟ್ಸ್ ಇಟ್ಕೊಂಡ್ಬಿಟ್ಟು ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ತೀನಿ. ತುಂಬಾ ಏನೋ ಫುಲ್ಲು ಅಂದ್ರೆ ಐ ಮೇಕಪ್ ಎಲ್ಲ ಮಾಡ್ಕೊಳಕ್ ಹೋಗಲ್ಲ, ಸಿಂಪಲ್ ಆಗಿ. ಸೊ ಇವಾಗ ನನ್ನ ಫಿಂಗರ್ಸ್ ನ ಯೂಸ್ ಮಾಡಿ, ಹ್ಯಾಂಡ್ಸ್ ನ ಯೂಸ್ ಮಾಡ್ಕೊಂಡೆ ಅಪ್ಲೈ ಮಾಡ್ಕೊಳ್ಳೋಣ. ಮಾಯಿಶ್ಚರೈಸರ್ ಅಂತೂ ತುಂಬಾನೇ ಮುಖ್ಯ ಅಂತ ಹೇಳ್ಬೋದು ಮೇಕಪ್ ಅಲ್ಲಿ ಬೇಸಿಗೆ, ಬಿಕಾಸ್ ತುಂಬಾ ಒಬ್ಬರಿಗೆ ಡ್ರೈ ಇರುತ್ತೆ ಸ್ಕಿನ್. ಅಂಡ್ ದೆನ್ ಒಂದು ಹೈಡ್ರೇಷನ್ ಕೊಡುತ್ತೆ. ಮೇಕಪ್ ತುಂಬಾ ಚೆನ್ನಾಗಿ ಲಾಂಗ್ ಲಾಸ್ಟಿಂಗ್ ಕೊಡೋದಕ್ಕೆ ಮಾಯಿಶ್ಚರೈಸರ್ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ನನ್ಗೂ ಅಷ್ಟೇ ಹುಷಾರಿಲ್ಲ, ಸೊ ಯಾಕೆ ಹಬ್ಬದ್ದು ವಾತಾವರಣ ಹಬ್ಬ ಅಂತಾನೆ ಅನ್ನಿಸ್ಲಿಲ್ಲ, ಹಂಗಾಗ್ಬಿಟ್ಟಿದೆ ಇದಕ್ಕೆ ಸತಿ. ಪಾಪುಗ್ ಬೇರೆ ಹುಷಾರಿರ್ಲಿಲ್ಲ ಅಲ್ಲ, ಹಂಗಾಗಿ. ಸೊ ಇವಾಗ ನೋಡಿ ಮಾಯಿಶ್ಚರೈಸರ್ನ ನೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಒಂದು 2 minutes ಇದನ್ನು ಅಷ್ಟೇ ನೀಟಾಗಿ ತೆಗಿಯಾలి. ಈ ರೀತಿ ನೀಟಾಗಿ, ತುಂಬಾ ಹಾರ್ಶ್ ಆಗೋಲ್ಲ, ತುಂಬಾ ಸಾಫ್ಟ್ ಆಗಿ ಒಂದು 2 minutes ಆಗ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಪ್ರೈಮರ್. ನನ್ಗೇನು ಅಷ್ಟೊಂದು ಇಲ್ಲೆಲ್ಲ ನೋಡಿ ಪೋರ್ಸ್ಗಳೆಲ್ಲ ಜಾಸ್ತಿ ಇಲ್ಲ, ಬಟ್ ಇಟ್ಸ್ ಓಕೆ. ಇವಾಗ ನಾನು ನೆಕ್ಸ್ಟ್ ಬ್ಲರ್ ಪರ್ಫೆಕ್ಟ್ ಪ್ರೈಮರ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನಂಗೂ ಸ್ವಲ್ಪ ಕೋಲ್ಡ್ ಆಗ್ಬಿಟ್ಟಿದೆ, ಹುಷಾರಿಲ್ಲ. ಜಸ್ಟ್ ಇಲ್ಲಿ ಮಾತ್ರ ನಾನು ಅಪ್ಲೈ ಮಾಡ್ಕೊಳ್ತೀನಿ, ಜಸ್ಟ್ ಹಂಗೆ ಬ್ಲರ್ ಆಗ್ಲಿ ಅಂತ ಅಷ್ಟೇ. ಗೊತ್ತಿಲ್ಲ ನಿಮ್ಗೆ ಕ್ಲಿಯರ್ ಆಗಿ ವಿಡಿಯೋ ಕಾಣಿಸ್ತಾ ಇದೆಯೋ ಇಲ್ವೋ ಅಂತ. ಇಲ್ಲಿ 1 second ಲೈಟ್ಸ್ ಆನ್ ಮಾಡ್ಕೊಂಡ್ ಬರ್ತೀನಿ. ಓಕೆ, ಇವಾಗ ಸ್ವಲ್ಪ ಲೈಟ್ಸ್ ಆನ್ ಮಾಡ್ಕೊಂಡಿದ್ದೀನಿ. ಅದೇ ನಿಮ್ಗೆ ಕಾಣಿಸುತ್ತೆ ಅನ್ಸುತ್ತೆ. ಲಾಕ್ ಮಾಡಬೇಡ. ಸೊ ಇವಾಗ ನೋಡಿ ಜಸ್ಟ್ ಇಲ್ಲಿ ಮಾತ್ರ ನಾನು ಅಪ್ಲೈ ಮಾಡ್ಕೊಂಡಿದ್ದೆ. ಎಟಿಎಸ್ ಪ್ರೈಮರ್ಸ್ ಎಲ್ಲ ಹಾಕ್ಬಾರ್ದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕಲರ್ ಕರೆಕ್ಷನ್. ನನ್ಗೇನು ಅಷ್ಟೊಂದು ನೋಡಿ ಡಾರ್ಕ್ ಸರ್ಕಲ್ ತುಂಬಾ ಇಲ್ಲ, ಸೊ ಹಾಗಾಗಿ ನಾನು ಇವತ್ತು ಡೈರೆಕ್ಟ್ ಆಗಿ ಕನ್ಸೀಲರ್ನ ಯೂಸ್ ಮಾಡ್ಕೊಳ್ತಿದ್ದೀನಿ. ತುಂಬಾ ಇದೆ ಡಾರ್ಕ್ ಸರ್ಕಲ್ಸ್ ಅನ್ನೋರು ಆರೆಂಜ್ ಕರೆಕ್ಟರ್ನ ಯೂಸ್ ಮಾಡ್ಬೋದು. ಸೊ ನನ್ಗೇನು ಅಷ್ಟೊಂದಿಲ್ಲ. ಸೊ ನೆಕ್ಸ್ಟ್ ಸಿಂಪಲ್ ಅಂಡ್ ಮಾರ್ಕ್ಸ್ ತರ ಏನಾದ್ರು ಸಿಂಪಲ್ ಮಾರ್ಕ್ಸ್ ಇದ್ರೆ ಹಾಗೆ ನಾನು ಸ್ವಲ್ಪ. ಸೊ ಆಲ್ರೆಡಿ ನಾನು ಬ್ಲೆಂಡರ್ಸ್ಗಳನ್ನ ಸ್ವಲ್ಪ ವೆಟ್ ಮಾಡಿ ಇಟ್ಕೊಂಡು ತಗೊಂಡ್ಬಂದಿದ್ದೀನಿ.
ಸೊ ಅದರಲ್ಲಿ ಬ್ಲೆಂಡ್ ಮಾಡೋಣ. ತುಂಬಾ ಡಾರ್ಕ್ ಸರ್ಕಲ್ಸ್ ಇದೆ ಅಂದ್ರೆ ಅವರು ಆರೆಂಜ್ ಕಲರ್ ಯೂಸ್ ಮಾಡ್ಕೋಬೇಕು. ಸೊ ಆದಷ್ಟು ನಿಮ್ ಬೇಸ್ ತುಂಬಾ ಸಿಂಪಲ್ ಆಗಿದೆ. ಲೋಯಿ ಅವ್ರಿಗೂ ಕೆಮ್ಮಾಗ್ಬಿಟ್ಟಿದೆ ನನಗೆ ಪಾಪಗೆ ಎಲ್ಲ. ಸೊ ಕನ್ಸಿಲರ್ ಹಾಕೊಂಡಿದ್ದೀನಿ. ಇಷ್ಟು ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅಂತಾನೆ ಹೇಳ್ಬೋದು, ಫೌಂಡೇಶನ್. ಸೊ ನಾನಿವತ್ತು ಅಂದ್ರೆ ಆಲ್ರೆಡಿ ಒಂದು 3-4 ಫೌಂಡೇಶನ್ಸ್ ಇದೆ. ಇವತ್ತು ನೋಡೋಣ, ಇದು ನನ್ನ ಮ್ಯಾರೇಜ್ ಟೈಮ್ ತಗೊಂಡಿದ್ದೆ, ಅವಾಗೆಲ್ಲ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಅಷ್ಟು ಬೆಳೆಸಿರ್ಲಿಲ್ಲ ಅಂತ ಹೇಳ್ಬೋದು. ಸೊ ಒಂದು 2 ಪಂಪ್ಸ್ ತಗೊಳ್ತೀನಿ. ಇದು ಶೇಡು ನನಗೆ ಮ್ಯಾಚ್ ಆಗುತ್ತೋ ಇರೋ ಗೊತ್ತಿಲ್ಲ, ಸ್ವಲ್ಪ ಫೇರ್ ಅನ್ಸ್ಬೋದು. ಸೊ ನೋಡೋಣ. ಸೊ ದೆನ್ ನೆಕ್ಸ್ಟ್ ಬ್ರಷ್ ತಗೊಳ್ತಿದ್ದೀನಿ. ಸ್ವಲ್ಪ ಶೀತ ಆಗ್ಬಿಟ್ಟಿದೆ. ಈ ರೀತಿ ಹ್ಯಾಂಡ್ಸ್ ಮೇಲೆ ತಗೊಂಡು ನೀಟಾಗಿ ಬ್ರಷ್ ಅನ್ನು ಒಂದ್ ಕಡೆಯಿಂದ ಅಪ್ಲೈ ಮಾಡ್ಕೊಂಡ್ ಬರ್ತೀನಿ. ಇದು ನಾನು ಮದ್ವೆ ಟೈಮಲ್ಲಿ ತಗೊಂಡಿದ್ದೆ, ಬಟ್ ಯೂಸ್ ಮಾಡಿಲ್ಲ ಜಾಸ್ತಿ. ತುಂಬಾ ಏನೋ ಐ ಕವರ್ ಇಂದ ಕೊಟ್ಟಿದ್ದಾರೆ, ಬಟ್ ಅದ್ರ ಮೇಲೆ ನನಗೆ ಯಾವತ್ತೂ ಹಂಗೆ ಫೀಲ್ ಆಗಿಲ್ಲ. ನಾನು ಆಲ್ರೆಡಿ ಸ್ಟಾರ್ಟಿಂಗ್ ಅಲ್ಲೇ ಲಿಪ್ ಬಾಮ್ ಅಪ್ಲೈ ಮಾಡ್ಕೊಂಡಿದ್ದೆ. ಸೊ ನಾನು ಹಂಗಾಗಿ ವಿಡಿಯೋ ಸ್ಟಾರ್ಟ್ ಅಲ್ಲಿ ಲಿಪ್ ಬಾಮ್ ಅಪ್ಲೈ ಮಾಡ್ಕೊಂಡಿಲ್ಲ. ನೀವು ಅಪ್ಲೈ ಮಾಡ್ಕೊಳ್ಳಿ, ಏನು ಮೇಕಪ್ ಮಾಡ್ಕೊಳ್ಳಿ. ನಿಮ್ಮ ಲಿಪ್ಸಿಗೂ ಅಷ್ಟೇ ಹೈಡ್ರೇಷನ್ ಮತ್ತೆ ಮಾಯ್ಶ್ಚರ್ ತುಂಬಾನೇ ಇಂಪಾರ್ಟೆಂಟ್. ಸೊ ಇನ್ನೊಂದು 2 ಪಂಪ್ ತಗೋಣ. ನನಗೆ ಸ್ವಲ್ಪ ಫೇರ್ ಅಂತ ಅನ್ನೋಂಗೆ ಅನ್ಸುತ್ತೆ ಯಾವಾಗಲೂ, ಬಟ್ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಳ್ಳೋಕೆ ಇದೇ ಬ್ರ್ಯಾಂಡ್ ಇನ್ನೊಂದು ಫೌಂಡೇಶನ್. ಹಂಗಾಗಿ ಕೊನೆಗೆ ಪೌಡರ್ ಎಲ್ಲ ಸೆಟ್ ಮಾಡಿದ್ರೆ ಸರಿ ಆಗುತ್ತೆ ಅಂತ ಅನ್ಕೊಳ್ತೀನಿ. ನನಗೆ ಆಕ್ಚುಲಿ ಮೇಕಪ್ ಮಾಡ್ಕೊಂಡೆಲ್ಲ ಫೋಟೋಸ್ಕೊ ನಿಜವಾಗ್ಲೂ ಇಷ್ಟ ಇಲ್ಲ. ಹಬ್ಬದ ಮಾಡ್ಕೊಳ್ಳೋ ಅಂತ ಮೂಡೇ ಇರ್ಲಿಲ್ಲ, ಬಟ್ ಬ್ಲಾಗ್ ಹಾಕೋದಂಗ ಆಗುತ್ತೆ, ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಇವತ್ತು ಜಸ್ಟ್ ಒಂದು ಮೇಕಪ್ ಲುಕ್ನು ತೋರ್ಸೋಣ ಅಂತ. ಆಲ್ಮೋಸ್ಟ್ ಇದು ನಂಗೆ ಮ್ಯಾಚ್ ಆಗುತ್ತೆ, ಬಟ್ ಸ್ವಲ್ಪ ನನಗೆ ನನ್ನ ಸ್ಕಿನ್ ಟೋನ್ ಶೇಡ್ ಸ್ವಲ್ಪ ಫೇರ್ ಅನ್ಸುತ್ತೆ. ಆನ್ಲೈನಲ್ಲಿ ಬೈ ಮಾಡಿದಾಗ ಹಂಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಜಾಸ್ತಿ. ಇದೇ ಬ್ರ್ಯಾಂಡ್ ನೀವು ಯಾವುದೇ ಒಂದು ತಗೊಳ್ಳಿ, ಮ್ಯಾಟ್ ಫಿನಿಶಿಂಗ್ ಫೌಂಡೇಶನ್ ಅಂತೀರಾ ಅಂತಂದ್ರೆ ಮ್ಯಾಟ್ ಫಿನಿಶ್ ಸೇಮ್ ಬ್ರ್ಯಾಂಡ್ ನನ್ಗನ್ಸೋ ಪ್ರಕಾರ ಅದ್ರದ್ದೇನೆ ಆದ್ರೆ ತುಂಬಾ ಚೆನ್ನಾಗಿ ಕವರೇಜ್ ಸಿಗುತ್ತೆ ಮಿಕ್ಸ್ ಅಂಡ್ ಮ್ಯಾಚ್ ಮಾಡೋದಕ್ಕೆ. ಯಾವುದೋ ಬ್ರ್ಯಾಂಡ್ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದ್ರೆ ಮ್ಯಾಟ್ ಅಂತ ಅದು ಅಷ್ಟು ಚೆನ್ನಾಗಿ ಬರಲ್ಲ, ಕ್ರೀಸ್ ಆಗೋದು ಮತ್ತೆ ಒಂಥರ ಪ್ಯಾಚಿ ತರ ಫೀಲ್ ಆಗುತ್ತೆ. ಸೊ ಹಂಗಾಗಿ ಇದನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ನೀವು ಒಂದ್ ಸೈಡ್ ಇಂದ ಸ್ಟಾರ್ಟ್ ಮಾಡ್ಬೇಕು, ಗೊತ್ತಿಲ್ಲ ಲಾಸ್ಟ್ ಫೈನಲ್ ಲುಕಿಂಗ್ ಬರುತ್ತೆ, ಓಪನಿಂಗ್ ಇಷ್ಟ ಆಗಬಹುದು. ಔಟ್ಫಿಟ್ ಎಲ್ಲ ಹಾಕೊಂಡು ತೋರಿಸ್ತೀನಿ ನೋಡಿ. ತೀರಾ ಏನ್ ಫೇರ್ ಅನ್ನಿಸ್ತಿಲ್ಲ, ನಾನು ಫುಲ್ಲೇ ಮೀಡಿಯಂ ಸ್ಕಿನ್ ಟೋನ್ ಇಲ್ಲ, ಸ್ವಲ್ಪ ಆಲ್ಮೋಸ್ಟ್ ಫೇರ್ ಟು ಮೀಡಿಯಂ ಬರ್ತೀನಿ. ಇದನ್ನ ಯಾವಾಗ ಹಿಂಗೆ ಹೆವಿ ಆಗಿ ಲೈಕ್ ಅಂದ್ರೆ ಮೇಕಪ್ಗೆಲ್ಲ ಜಾಸ್ತಿ ನಾನು ಬಳಸ್ಕೊಂಡಿಲ್ಲ, ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಇನ್ನ ಅಂತ ಅಂಡ್ ನಿಮ್ಗೂ ತೋರ್ಸಂಗಾಗುತ್ತೆ ಅಂತ. ನೆಕ್ಸ್ಟ್ ಹಂಗೆ ಒಂದು ಬ್ಯೂಟಿ ಬ್ಲೆಂಡರ್ ಅಲ್ಲಿ ನಿಧಾನಕ್ಕೆ ಬ್ಲೆಂಡ್ ಮಾಡೋಣ. ತುಂಬಾ ನಿಧಾನಕ್ಕೆ ಬ್ಲೆಂಡ್ ಮಾಡಬೇಕು. ನೋಡಿ ಇದು ಅದೇ ಹೇಳಿದ್ನಲ್ಲ ಫುಲ್ ಕವರೇಜ್ ಅಂತ ಕೊಟ್ಟಿದ್ದಾರೆ, ಬಟ್ ನನಗೆ ಫುಲ್ ಕವರೇಜ್ ಅಂತ ಅನ್ಸಿಲ್ಲ. ಸೊ ನೆಕ್ಸ್ಟ್ ಮೋಸ್ಟ್ಲಿ ಅಪ್ಲೈ ಮಾಡಿದ್ದೀನಿ, ಗೊತ್ತಾಗುತ್ತೆ ಡಿಫ್ರೆನ್ಸ್. ಅಂಡರ್ ಯಾವಾಗ ಕಮ್ಮಿ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಪಾರ್ಟ್ ಬಂದ್ಬಿಟ್ಟು ನನಗೆ ಲೂಸ್ ಪೌಡರ್ ಯಾವ್ದನ್ನು ಯೂಸ್ ಮಾಡ್ತಿಲ್ಲ, ಡೈರೆಕ್ಟ್ ಕಾಂಪ್ಯಾಕ್ಟಿಗೆ ಹೋಗ್ಬಿಡ್ತೀನಿ. ಕಾಂಪ್ಯಾಕ್ಟ್ ನಾನು ಬ್ರಷ್ ಅಲ್ಲಿ ಹಾಕೊಳ್ತೀನಿ. ಅವಾಗ ಸ್ವಲ್ಪ ಮ್ಯಾಟ್ ತರ ಅನ್ಸುತ್ತೆ, ಬಿಕಾಸ್ ಇದು ಸ್ವಲ್ಪ ಫುಲ್ ಕವರ್ ಅಂತ ಕೊಟ್ಟಿದ್ದಾರೆ, ಬಟ್ ಸ್ವಲ್ಪ ತುಂಬಾನೇ ಏನೋ ಲಿಕ್ವಿಡಿ ಅಂತ ಅನ್ಸುತ್ತೆ ನನಗೆ. ಸೊ ನಾನು ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಅಂಡ್ ಯಾರಿಗಾದ್ರೂ ಮೇಕಪ್ ಬೇಕು ಅಂತಂದ್ರೆ ನನ್ನ ಇನ್ಸ್ಟಾ ಪೇಜ್ನ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಲೊಕೇಶನ್ ಬಂದ್ಬಿಟ್ಟು ಹಳೆ ಹಾಸನ್ ಹತ್ರ ಬರುತ್ತೆ, ಅಂಡ್ ಬೇಲೂರು ಮತ್ತೆ ಹಾಸನ್ ಅದ್ರ ಸರೌಂಡಿಂಗ್ಸ್ ಹತ್ತಿಕೆರೆ ಲೈಕ್ ಆ ರೀತಿ ಎಲ್ಲ ಪ್ಲೇಸಸ್ಗಳಿಗೂ ಆನ್ ಸ್ಪಾಟ್ ನಿಮ್ದು ಎಲ್ಲಿ ಲೊಕೇಶನ್ ಆಗುತ್ತೆ ಅಲ್ಲಿಗೆ ಸರ್ವಿಸ್ ಕೊಡ್ತೀನಿ, ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇವಾಗ ಕಾಂಪ್ಯಾಕ್ಟ್ನ ಹಾಕೊಂಡಿದ್ದೀವಿ. ಸೊ ಇವಾಗ ನೋಡಿ ಸ್ವಲ್ಪ ಮ್ಯಾಟಿಫೈ ಅಂತ ಅನಿಸುತ್ತೆ. ಸೊ ದೆನ್ ನೆಕ್ಸ್ಟ್ ಬಂದ್ಬಿಟ್ಟು ನನಗೆ ತುಂಬಾ ಹೆವಿಯಾಗಿ ಏನು ಮೇಕಪ್ ಮಾಡ್ಕೊಳ್ತಲ್ಲ, ಸೊ ಹಾಗಾಗಿ ಡೈರೆಕ್ಟ್ ನಾನು ಕ್ರೀಮ್ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡೋದು, ಜಸ್ಟ್ ಪೌಡರ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ. ಅಂಡ್ ಹೆವಿಯಾಗಿ ಕಾಂಟೋರ್ ಆಗಿ ಹೈಲೈಟ್ ಆಗಲಿ ಆ ರೀತಿ ಎಲ್ಲ ಮಾಡಕ್ ಹೋಗಲ್ಲ.
ಜಸ್ಟ್ ಸಿಂಪಲ್ ಆಗಿ ಮಾಡೋಣ ಆಯ್ತಾ. ಸೊ ಇವಾಗ ಕಾಂಟೂರ್ ಮಾಡೋಣ, ಸ್ವಲ್ಪ ಲೈಟಾಗಿ ಪೌಡರ್ ಕಾಂಟೂರ್ ತಗೊಳ್ತೀವಿ. ಟ್ಯಾಪ್ ಮಾಡ್ಕೊಂಡು ಜಸ್ಟ್ ಸಿಂಪಲ್ ಆಗಿ ಇಲ್ಲೊಂದು ಸ್ವಲ್ಪ ಚಾಲೆನೆ ಸರ್. ಆಕ್ಚುಲಿ ನಾನು ಯಾಕೆ ಹಿಂಗೆ ಆಗ್ತೇನೆ ನನಗಷ್ಟು ನಂಗೆ ಗೊತ್ತಾಗಲ್ಲ, ಅಂದ್ರೆ ಲೈಕ್ ಏನಾದರೂ ಡಿಫ್ರೆನ್ಸ್ ಅನ್ಸುತ್ತೆ ಅಂತ ಸ್ವಲ್ಪ ಆ ರೀತಿ ಸ್ವಲ್ಪ ಲೈಟಾಗಿ. ನಾನು ಯಾವತ್ತೂ ನನ್ನ ಫೇಸ್ಗೆ ಕಾಂಟೂರ್ ಎಲ್ಲ ಅಷ್ಟು ಯೂಸ್ ಮಾಡೇ ಇಲ್ಲ, ನನಗೆ ಇಷ್ಟನೂ ಆಗಲ್ಲ ಅಷ್ಟೊಂದು ಕಾಂಟೂರ್ ಎಲ್ಲ. ಓಕೆ, ನಾವು ಸ್ವಲ್ಪ ಇದನ್ನ ನನಗೆ ನೋಟ್ಸ್ನ ಜಸ್ಟ್ ನನ್ನ ಫಿಂಗರ್ ಯೂಸ್ ಮಾಡಿ ಬ್ಲೆಂಡ್ ಮಾಡ್ಕೊಂಡ್ಬಿಡ್ತೇನೆ. ಓಕೆ ಓಕೆನಾ, ಸಾಕಷ್ಟೇ ನನ್ನ ಕಾಂಟೂರು. ನಾನು ತುಂಬ ಕಾಂಟೂರ್ ಆಗುತ್ತೆ ಇಲ್ಲ, ಡಬಲ್ ಚಿನ್ನ ಎಲ್ಲ ಇರುತ್ತಲ್ಲ ಅಂಥವ್ರಿಗೆ ಸ್ವಲ್ಪ ಜಾಸ್ತಿ ಕಾಂಟೂರ್ ಮಾಡೋಕ್ಕಾಗುತ್ತೆ. ಓಕೆ, ಆ್ಯಂಡ್ ದೆನ್ ಇದೇ ಪ್ಯಾಲೆಟಲ್ಲಿ ನಾನು ಈ ಪಿಂಕ್ ಬ್ಲಷ್ ತಗೊಳ್ತಿದ್ದೀನಿ. ಜಾಸ್ತಿ ಆಯ್ತಾ ಬ್ರಷ್ ಅಂತ, ಇದು ಬ್ರಷಲ್ಲಿ ತಗೊಳ್ತೀವಲ್ಲ ಹಿಂಗೆ ಟ್ಯಾಪ್ ಮಾಡ್ಕೊಬೇಕು. ನಾನು ಮಾಡ್ಸ್ಬಿಟ್ಟೆ, ಇದೇನು ತುಂಬ ಪಿಂಕಿಶ್ ಅನ್ಸಲ್ಲ, ಬಟ್ ಈ ಕಡೆ ಟ್ಯಾಪ್ ಮಾಡೋದು ಮಾತ್ರ ಇದೆ. ಇಟ್ಸ್ ಓಕೆ. ಬ್ಲಷ್ ಹಾಕಿದ್ರೆ ಹುಡುಗಿರಿಗೆ ಒಂಥರ ಇರುತ್ತಲ್ಲ. ಮೇಕಪ್ಪಲ್ಲಿ ಮೇಯ್ನ್ ಆಗಿ ಬ್ಲಷೇ ಚೆನ್ನಾಗಿ ಅನ್ಸೋದು. ಬ್ಲಷ್ ಬಂದ್ಬಿಟ್ಟು ಮತ್ತೆ ಐ ಮೇಕಪ್ಪು ಮತ್ತೆ ಲಿಪ್ಸ್ಟಿಕ್. ಸೊ ಓಕೆ, ಸ್ವಲ್ಪ ಇದನ್ನ ನಾನು ಎಕ್ಸಸ್ನ ಸ್ವಲ್ಪ ರಿಮೂವ್ ಮಾಡ್ಕೊಳ್ತೀನಿ ನೆಕ್ಸ್ಟ್. ಓಕೆನಾ, ನಾವು ಫ್ರೆಂಡ್ಸ್ ಸ್ವಲ್ಪ ಓಕೆ. ನೆಕ್ಸ್ಟ್ ಬ್ಲಷ್ ಆಯಿತು. ಸೊ ಇವಾಗ ನೆಕ್ಸ್ಟ್ ಪಾರ್ಟು ಹೈಲೈಟ್ನ ನಾನು ಹ್ಯಾಂಡ್ಸಲ್ಲಿ ಮಾಡ್ಕೊಂಡ್ಬಿಡ್ತೀನಿ. ಬ್ಲಷ್ ಏನಿದೆ ಅದ್ರ ಹೆಬೋ ಹೈಲೈಟ್ ಇರಬೇಕು ಇರುತ್ತೆ. ಆ್ಯಂಡ್ ನನಗೆ ಐ ಮೇಕಪ್ ಎಲ್ಲ ಹೆವಿ ಮಾಡ್ಕೊಳ್ತಿಲ್ಲ, ಜಸ್ಟ್ ನೀವು. ಸೊ ಹಾಗಾಗಿ ನನ್ನ ಐಬ್ರೋ ಇದ್ರ ಏನಿದೆ ಅದನ್ನು ಸ್ವಲ್ಪ ಹಾಕ್ತೀನಿ. ಓಕೆ, ಸೊ ಇವಾಗ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅಂತಾನೆ ಹೇಳ್ಬೋದು. ಸೊ ಇವಾಗ ಐಬ್ರೋನು ಅಷ್ಟೇ ತುಂಬ ಜಾಸ್ತಿ ನಾನು ಫಿಲ್ ಮಾಡ್ಕೊಳಕ್ ಹೋಗಲ್ಲ, ಅದರಲ್ಲಿ ನಂದು ಕರೆಕ್ಟ್ ಇದೆ. ಸ್ವಲ್ಪ ಫಿಲ್ ಮಾಡೋದು ಜಸ್ಟ್ ಐಬ್ರೋನ ನಾರ್ಮಲ್ ಆಗಿ ಮೇಕಪ್ ಕೆಲವೊಮ್ಮೆ ಯೂಸ್ ಮಾಡ್ತಾರೆ, ಎತ್ಕೊಂಡ ಅನ್ಸುತ್ತೆ. ಸೊ ಹಂಗಾಗಿ ಜಾಸ್ತಿ ಮಾಡೋದಲ್ಲ, ಜಸ್ಟ್ ಒಂದು ಟಚ್ ಕೊಡ್ತೀನಿ ಅಷ್ಟು. ಒಂದೇನು ಐಬ್ರೋ ಇದೆ, ಅದಕ್ಕೆ ಮಾತ್ರ ಜಸ್ಟ್ ಟಚ್ ಕೊಡ್ತಿದ್ದೀನಿ. ಐಬ್ರೋ ಫಿಲ್ ಮಾಡುವಾಗ ನೆನ್ಸ್ಕೊಳ್ಳಿ, ಫ್ರಂಟಲ್ಲಿ ಇಂದ ಸ್ಟಾರ್ಟ್ ಮಾಡಿಬಿಡಿ, ಸ್ವಲ್ಪ ಇಲ್ಲಿಂದ ಸ್ಟಾರ್ಟ್ ಮಾಡಿ. ಅಂಡ್ ದೆನ್ ನೆಕ್ಸ್ಟ್ ಏನು ಸ್ವಲ್ಪ ಉಳ್ಕೊಂಡಿರುತ್ತೆ ಅದು ಮಾತ್ರ ಅಪ್ವರ್ಡ್ಸ್ ಡೈರೆಕ್ಷನಲ್ಲಿ ಫ್ರಂಟಲ್ಲಿ ತುಂಬಬೇಕು. ಓಕೆ, ಐಬ್ರೋಸು ಸಾಕು ಆಲ್ಮೋಸ್ಟ್. ಆ್ಯಂಡ್ ನೆಕ್ಸ್ಟ್ ಪಾರ್ಟ್ ಬಂದ್ಬಿಟ್ಟು ಇವಾಗ ಲಿಪ್ಸ್ಟಿಕ್ ಮಾತ್ರ ತುಂಬ ಇದೆ. ಲಿಪ್ಸ್ಟಿಕ್ ಪ್ಯಾಲೆಟ್ ಎಲ್ಲ ಇದೆ. ಇವತ್ತು ನಂಗೆ ತುಂಬಾ ಯಾವಾಗಲೂ ಇಷ್ಟ ಆಗೋದು ಈ ಬುಲೆಟ್ ಲಿಪ್ಸ್ಟಿಕ್, ಮೇಯ್ನ್ ಆಗಿ ಸ್ವಿಸ್ ಬ್ಯೂಟಿ. ಸೊ ಅದನ್ನೇ ಹಾಕೋದು. ನೋಡಿ, ನಾನು ಇವತ್ತು ಕ್ಯಾಮ್ರಾ ನೋಡ್ಕೊಂಡೆ ನಾನು ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಮಿರರಲ್ಲಿ ಸ್ವಲ್ಪ ನೀಟಾಗಿ ಹಾಕೊಂಡ್ರಿ. ಅದು ಏನಾಗ್ಬಿಟ್ಟಿದೆ ಅಂದ್ರೆ ಫೋನ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಓಕೆ ಫೈನ್, ಆಲ್ಮೋಸ್ಟ್ ಎಲ್ಲ ಕರೆಕ್ಟ್ ಆಗಿದೆ. ನಂಗೆ ಜಾಸ್ತಿ ಎಲ್ಲ ಪಿಂಕ್ ಶೇಡ್ಸ್ ಇಷ್ಟ ಆಗುತ್ತೆ. ಸೊ ಇದೇನು ಲಿಪ್ಸ್ಟಿಕ್ ಹೊಡಿತು ಅದನ್ನ ಜಸ್ಟ್ ನಾನು ಐ ಮೇಲೆ ಹಾಕೊಳ್ತೀನಿ. ಐ ಮೇಕಪ್ ಎಲ್ಲ ಏನು ಮಾಡ್ಕೊಳಕ್ ಹೋಗಲ್ಲ, ಏನೇ ಎಕ್ಸಸ್ ಇದೆ ಹಾಕೊಳ್ತಾ ಇದ್ದೀನಿ.
ನೋಡ್ತಿರ್ಬೋದು. ನೆಕ್ಸ್ಟ್ ಮೇನ್ ಪಾರ್ಟ್ ಬಂದ್ಬಿಟ್ಟು ಇವಾಗ ನಾನು ಕಾಜಲ್ ಆಗಲಿ ನನ್ನ ಇಲ್ಲೇ ಐಲೈನರ್ ಎಲ್ಲ ಹಾಕಕ್ಕೆ ಹೋಗಲ್ಲ, ಬಿಕಾಸ್ ನನಗೆ ಕಣ್ಣು ತುಂಬಾ ಚಿಕ್ಕದಾಗಿ ಇರೋದ್ರಿಂದ ನಂಗೆ ಮೇಲೆ ಐಲೈನರ್ ಹಾಕಿದ್ರೆ ನಂಗೆ ಚೆನ್ನಾಗಿ ಅನ್ಸಲ್ಲ. ಅಂಡ್ ಬ್ಲಾಕ್ ಕಲರ್ ನಾವು ಯೂಸ್ ಮಾಡಿದಾಗ ಡ್ರೆಸ್ಗಳೇ ಆಗ್ಬೋದು ಅಥವಾ ಐ ಮೇಕಪ್ ಆಗ್ಬೋದು ತುಂಬಾ ಚಿಕ್ಕದಾಗಿ ಕಾಣಿಸುತ್ತೆ ಇನ್ನು ಕಣ್ಣು. ಸೊ ಹಾಗಾಗಿ ನಾನು ಹಾಕೊಳ್ತಾ ಇಲ್ಲ ಇವತ್ತು ಅಂತಲ್ಲ, ನಾನು ಐದಿರಿ ಹಾಕೊಂಡಾಗಿಲ್ಲ, ನಂಗೆ ಸೂಟ್ ಆಗಲ್ಲ ಅದು. ಸೊ ಹಂಗಾಗಿ ನೆಕ್ಸ್ಟ್ ಪಾರ್ಟ್ ಬಂದ್ಬಿಟ್ಟು ಮಸ್ಕರ. ಸೊ ಹಿಂಗೆ ಹಾಕೊಳ್ಳೋಕೆ ನಂಗೆ ಅಷ್ಟು ಕಂಫರ್ಟ್ ಅನ್ನಿಸ್ತಿಲ್ಲ. ಆಲ್ಮೋಸ್ಟ್ ಎಲ್ಲ ಮೇಕಪ್ ಅಂತೂ ನಾನು ಬಿರಲ್ಲೇ ನೋಡ್ಕೊಂಡು ಮಾಡಿದ್ದೀನಿ, ಅಂದ್ರೆ ಕ್ಯಾಮ್ರಾ ನೋಡ್ಕೊಂಡು. ಸೊ ಇವಾಗ ಕಣ್ಣೊಳಗೆಲ್ಲ ಚುಚ್ಕೊಂಡ್ರೆ ಕಷ್ಟ ಅಲ್ವಾ. ನಾನು ಲಾಸ್ಟ್ ಅಲ್ಲಿ ನಿಮ್ಗೆ ಫೋಟೋಸ್ ಎಲ್ಲಾನು ಹಾಕ್ತೀನಿ. ಓಕೆ, ಆಲ್ಮೋಸ್ಟ್ ಆಗಿದೆ. ಇವಾಗ ಫೈನಲಿ ಮೇಕಪ್ ರೆಡಿ ಆಯ್ತು. ಮೇನ್ ಪಾರ್ಟ್ ನೆಕ್ಸ್ಟ್ ಎಲ್ಲ ಹುಡುಗಿಗೂ ಎಲ್ರಿಗೂ ಬಿಂದಿ ಇಸ್ ದ ಮೋಸ್ಟ್ ಅಂಡ್ ಜ್ಯುವೆಲ್ಸ್. ಮತ್ತೆ ಏನು ನಾವು ಕ್ಲಾತ್ಸ್ನ ಟ್ರೆಡಿಷನಲ್ ವೇರ್ ಮಾಡ್ತಿರ್ತೇನೆ ಅಂತ ಹೇಳ್ಬೋದು. ನಾನು ಬಿಂದಿನ ಇದನ್ನ ನೋಡೋಣ ಟ್ರೈ ಮಾಡ್ತೀನಿ. ನಂಗೆ ಸ್ವಲ್ಪ ದೊಡ್ಡದು ಅನ್ಸಿದ್ರೆ ಮುಂಚೆ ಯಾವ್ದು ಇಟ್ಕೊಂಡಿದ್ದೆ ಅದೆಲ್ಲೋ ಮಿಸ್ ಆಯ್ತು, ಒಳಗಡೆ ಇದೆ. ಇನ್ನೊಂದು ಬೇಕಾದ್ರೆ ಇಟ್ಕೊಂತೀನಿ. ಓಕೆ, ಸ್ವಲ್ಪ ದೊಡ್ಡದಾಗಿ ಫೀಲ್ ಆಗ್ತಾ ಇದೆ ನನಗೆ. ಸೊ ಚಿಕ್ಕದನ್ನ ನಾನು ನೆಕ್ಸ್ಟ್ ಸ್ಯಾರಿ ವೇರ್ ಮಾಡಿದ್ಮೇಲೆ ನಿಮಗೆ ಹಾಕೊಂಡು ತೋರಿಸ್ತೇನೆ. ಸೊ ನೋಡಿ, ಈ ರೀತಿ ಮೇಕಪ್ ಲುಕ್ ಬಂದಿದೆ, ನೀವು ನೋಡ್ತಿರ್ಬೋದು. ಕ್ಯಾಮ್ರಾಗಿಂತ ರಿಯಲ್ ಆಗಿ ನೋಡೋದಕ್ಕೆ ತುಂಬಾ ನ್ಯಾಚುರಲ್ ಆಗಿ ಮತ್ತೆ ತುಂಬಾ ಒಂಥರ ಎಲಿಗೆಂಟ್ ಆಗಿ ಕಾಣಿಸುತ್ತೆ. ನೋಡೋಣ, ನಾನು ನಮ್ಮ ಮನೆಯವ್ರ ಹತ್ರ ಫೋಟೋಶೂಟ್ ಎಲ್ಲ ಮಾಡಿಸಿದ್ದನ್ನ ಫೋಟೋಸ್ನ ನಾನು ವ್ಲಾಗಲ್ಲಿ ಹಾಕ್ತೀನಿ. ಆ್ಯಂಡ್ ದೆನ್ ಕೆಲವೊಂದು ಶಾರ್ಟ್ ವಿಡಿಯೋಗಳನ್ನ ರೀಲ್ಸ್ ಮಾಡ್ಕೊಂಡು ಹಾಕೊಳ್ತೀನಿ. ಫೈನಲಿ ಈ ರೀತಿ ಮೇಕಪ್ ಬಂದಿದೆ. ನಿಮ್ಗೆ ಇಷ್ಟ ಆಯ್ತಾ ಅಂತ ನಂಗೆ ಕಾಮೆಂಟಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ನೆಕ್ಸ್ಟ್ ಆಫ್ಟರ್ ದಟ್ ನಾನು ನನ್ನ ಒಂದು ಸ್ಯಾರಿ ಹಾಕೊಂಡು ಜ್ಯುವೆಲ್ಸ್ ಎಲ್ಲ ಹಾಕೊಂಡು ಬಂದ್ಮೇಲೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಫೈನಲಿ ಸ್ಯಾರಿ ವೇರ್ ಮಾಡಿಕೊಂಡು ಇನ್ನೇನು ಜ್ಯುವೆಲ್ಸ್ ಎಲ್ಲ ಹಾಕೊಂಡೆ, ಜಡೆ ಹಾಕೊಂಡ್ಬಿಟ್ಟು ಜಸ್ಟ್ ಹಂಗೆ ಸಿಂಪಲ್ ಹಾಕೊಂಡಿದ್ದೆ. ಪಾಪು ಕರೆಕ್ಟ್ ಟೈಮಿಗೆ ಎದ್ದ. ಯಾವಾಗಲೂ ಇದೇ ಆಗುತ್ತೆ, ಲೋಯಿಯವರೆಲ್ಲ ಹೋಗಿದ್ದಾರೆ, ಕಾಲ್ ಮಾಡಬೇಕು. ಸೊ ನೋಡಿ, ಫೈನಲ್ ನನ್ನ ಮೇಕಪ್ ಲುಕ್ ಈ ರೀತಿ ಬಂದಿದೆ. ಅವರು ಬಂದಮೇಲೆ ಕ್ಯಾಮ್ರಾದ ಸ್ವಲ್ಪ ಫೋಟೋಸ್ ತೆಗೆಸ್ಕೊಂಡಿದ್ದೀನಿ. ಅಷ್ಟೇ ಪಾಪುಗೆ ರೆಡಿ ಮಾಡೋಣ ಅಂದ್ಕೊಳ್ತಿದ್ದೀನಿ. ಸರಿ, ನೆಕ್ಸ್ಟು ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡು ಈ ವಿಡಿಯೋದಲ್ಲೇ ಆದರೆ ಆ್ಯಡ್ ಮಾಡ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಮಾಡ್ತೀನಂತೆ. ಆರು ಬಂಗಾರ ಅಮ್ಮ ಯಾಕೆ ಇಷ್ಟೊಂದು ಚೆನ್ನಾಗಿ ರೆಡಿ ಆಗಿದ್ದಾರೆ ಅಂತ ನೋಡ್ತಾ ಇದ್ದಾನೆ ಮೋಕ್ಷಿತ್. ಹಾಯ್ ಮೇಡಮ್. ಹಾಯ್ ಮೇಡಮ್. ಬ್ಯಾಂಗಲ್ಸ್ ಇವ್ನು ಮಲಗಿದ್ದ ಅಂತ ನಾನು ಫುಲ್ ಡಾರ್ಕ್ ಗ್ರೀನ್ ಪ್ಲೈನಲ್ಲಿತ್ತು, ಅದನ್ನು ತೊಗೊಂಡಿಲ್ಲ, ಡ್ರೆಸ್ಸಿಂಗ್ ಟೇಬಲ್ಗೆ ಹಾಕಿದ್ದೆ ಅಂತ. ಇನ್ನು ಸ್ಟಾರ್ಟ್ ಈ ರೀತಿ ಎಲ್ಲ ಮಾಡೋದು. ಎಳಿಬಾರ್ದು, ನೋಯುತ್ತೆ ಅಮ್ಮಂಗೆ. ನನ್ನ ಮೈಕ್ ಬೇರೆ ಕರೆಕ್ಟ್ ಟೈಮಿಗೆ ಕೈ ಕೊಡ್ತು, ಅದು ಯಾಕೋ ಅವಾಗವಾಗ ಸ್ಟ್ರಕ್ ಆಗ್ತಿರುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ಹೋಪ್ ಸೊ ನಿಮಗೆ ಇವತ್ತಿನ ಒಂದು ಮೇಕಪ್ ಲುಕ್ ವ್ಲಾಗ್ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ಬ್ಲಾಗ್ನ ಇದಕ್ಕೆ ಎಂಡ್ ಮಾಡ್ತಾ ಇದ್ದೀನಿ. ಫೋಟೋಸ್ ಎಲ್ಲನೂ ಆ್ಯಡ್ ಮಾಡ್ತೀನಿ, ವೀಡಿಯೋಸ್ನ ನೋಡಿ ಆ್ಯಂಡ್ ಎಂಜಾಯ್ ಮಾಡಿ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಅಂತ ಕೇಳ್ಕೊಡ್ತಾ ಎಲ್ರಿಗೂ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದೇ ಲೈಕ್ ಕೊಡಿ. ಕಮೆಂಟ್ ಸೆಕ್ಷನಲ್ಲಿ ಏನಾದರೂ ಇದ್ರೆ ಕ್ವೈರೀಸ್ ಕಮೆಂಟ್ ಮಾಡಿ. ಬಾಯ್.